1974ರಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಧರ್ಮಸ್ಥಳದ ಮೇಲೆ ಡಿಕ್ಲರೇಷನ್ ಹಾಕಲಿಕ್ಕೆ ಅಲ್ಲಿನ 400 ಒಕ್ಕಲು ಕುಟುಂಬಗಳಿತ್ತು, ಯಾರೂ ಕೂಡ ತಯಾರಿರಲಿಲ್ಲ. ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರೇ ನೀವು ಡಿಕ್ಲರೇಷನ್ ಹಾಕಿ ಟ್ರಿಬ್ಯುನಲ್ ತನಿಖೆಯಲ್ಲಿ ನೋ ಅಬ್ಜೆಕ್ಷನ್ ಅಂತೇಳಿ ನಾವು ಹೇಳ್ತೇವೆ ಅಂತೇಳಿ ಇವರೇ ಖುದ್ದಾಗಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಧಿಕಾರಿಗಳಲ್ಲಿ ಹೇಳಿ ಯಾರ ಬಳಿಯಲ್ಲಿ ಅವರು ಏನು 400 ಒಕ್ಕಲು ಕುಟುಂಬಗಳಿವೆ, ಎಷ್ಟು ಭೂಮಿಯ ಅನುಭವದಲ್ಲಿದ್ದಾರೆ ಅವರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಇವರೇ ಕೂಡ ಬಹುಶಃ ಇದು ದೇಶದ ಚರಿತ್ರೆಯಲ್ಲೇ ಮೊದಲಿರಬಹುದು ಇವರು ರಿಕ್ವೆಸ್ಟ್ ಮಾಡಿಕೊಂಡಿರೋದು. ಅದೇ ರೀತಿ ಒಂದು ಸಮೀಕ್ಷೆಯನ್ನು ಮಾಡಿ 3800 ಎಕರೆ, ಸರಿಯಾಗಿ ಕೇಳಿಸ್ಕೊಳ್ಬೇಕು ನೀವು, 3800 ಎಕರೆಯನ್ನು ಧರ್ಮಸ್ಥಳದಿಂದ ಯಾರು ಅರ್ಜಿಯನ್ನು ಹಾಕ್ತಾರೆ ಅವರಿಗೆ ಬಿಟ್ಕೊಳ್ಳಲಾಗ್ತದೆ ಅದು ಕಾನೂನು ಪ್ರಕಾರವಾಗಿ.